ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಕಾಗೆ ಮುಟ್ಟಿದ್ರೆ ಏನ್ ಫಲ ಅನ್ನುವಂತಹ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ಅಥವಾ ಕಾಗೆ ಸ್ಪರ್ಶ ಮಾಡಿದ್ರೆ ಯಾವ ರೀತಿ ಫಲಿತಾಂಶ ಇರುತ್ತೆ, ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅನ್ನುವಂತಹ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಕಾಗೆ ತಲೆಯನ್ನ ಅಥವಾ ದೇಹದ ಯಾವುದೇ ಒಂದು ಭಾಗವನ್ನ ಸುಮ್ಮನೆ ಪ್ರತ್ಯೇಕವಾಗಿ ಮುಟ್ಟಿದಂತಹ ಪಕ್ಷದಲ್ಲಿ ಅದು ಅವರಿಗೆ ಅರಿಷ್ಟ ದೋಷ ಅನ್ನುವಂತಹ ಒಂದು ವಿಚಾರವನ್ನ ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಇನ್ನು ಅವರಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಅಥವಾ ನೆಗೆಟಿವ್ಸು ಅವರನ್ನ ಬಾಧಿಸುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅದು ಆಹಾರವನ್ನ ಅರಸಿ ಗಿಡದಿಂದ ಗಿಡಕ್ಕೆ ಹಾರುವಂತಹ ಒಂದು ಸಂದರ್ಭದಲ್ಲಿ ಅಥವಾ ಅದರ ಒಂದು ವಿಚಾರಕ್ಕೆ ಹೋಗ್ತಿದ್ದಂತಹ ಒಂದು ಸಂದರ್ಭದಲ್ಲಿ ನಾವು ಹೋಗಿ ಅದನ್ನ ಟಚ್ ಆದಂತಹ ಒಂದು ಸಂದರ್ಭದಲ್ಲಿ ದೋಷ ಇರೋದಿಲ್ಲ. ಪ್ರತ್ಯೇಕವಾಗಿ ಅದಾಗದೆ ಬಂದು ನಮ್ಮನ್ನ ತಾಕಿದಂತಹ ಒಂದು ಸಂದರ್ಭದಲ್ಲಿ ಮಾತ್ರ ದೋಷ ಅಪ್ಲೈ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಅದು ನೋಡಿ, ಮರದಿಂದ ಮರಕ್ಕೆ ಹಾರುವಂತಹ ಒಂದು ಸಂದರ್ಭ ಆಗಿರ್ಬೋದು, ಅಥವಾ ಆಹಾರಕ್ಕಾಗಿ ಅದು ಹೋಗ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮನ್ನ ಟಚ್ ಮಾಡಿದಂತಹ ಒಂದು ಪಕ್ಷದಲ್ಲಿ ಯಾವುದೇ ವಿಧವಾದಂತಹ ದೋಷ ಇಲ್ಲ. ಅನಿರೀಕ್ಷಿತವಾಗಿ ಅದಾಗದೇ ಬಂದು ನಮ್ಮನ್ನ ಟಚ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಮಾತ್ರ ದೋಷ ಇರುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳಿರುವಂಥದ್ದು. ಇನ್ನು ಅಂತಹ ಒಂದು ಸಂದರ್ಭದಲ್ಲಿ ಪರಿಹಾರಾರ್ಥವಾಗಿ ನೋಡಿ, ತಲೆಗೆ ಮತ್ತು ಮೈಗೆ ಎಣ್ಣೆಯನ್ನ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನ ಆಚರಣೆ ಮಾಡಿ, ಶಿವಪೂಜೆಯನ್ನ ಮನೆಯಲ್ಲೂ ಮಾಡುವಂಥದ್ದು, ಕುಲದೇವತೆಗೆ ಹಾಗೂ ಶಿವನ ಒಂದು ದೇವಾಲಯದಲ್ಲಿ ದೀಪಾರಾಧನೆ ಮಾಡಬೇಕು. ಅದೇ ವಿಧವಾಗಿ ದಕ್ಷಿಣ ಸಹಿತವಾಗಿ ವಸ್ತ್ರದಾನವನ್ನ ಪೂಜ್ಯರಿಗೆ ಮತ್ತು ಭಿಕ್ಷುಕರಿಗೆ ದಾನವನ್ನ ಮಾಡೋದ್ರಿಂದ ಅವರ ಒಂದು ದೋಷಗಳು ಕಡಿಮೆ ಆಗುತ್ತೆ. ಅವ್ರಿಗಿರ್ತಕ್ಕಂತಹ ಒಂದು ಕಾಗೆಯ ಒಂದು ಮುಟ್ಟಿರುವಂತಹ ಒಂದು ದೋಷ ಹೋಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಪೂಜ್ಯರಿಗೆ ವಸ್ತ್ರದಾನವನ್ನ ದಕ್ಷಿಣ ಸಹಿತವಾಗಿ, ಅದೇ ವಿಧವಾಗಿ ವಯೋವೃದ್ಧರಿಗೆ ವಸ್ತ್ರವನ್ನ ದಕ್ಷಿಣ ಸಹಿತವಾಗಿ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು. ಇನ್ನು ಭಿಕ್ಷಕರಿಗೆ ಅವ್ರಿಗೂ ಕೂಡ ವಸ್ತ್ರದಾನವನ್ನು ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡೆಯೋದ್ರಿಂದ ಅವ್ರಿಗಿರ್ತಕ್ಕಂಥದ್ದು ಎಲ್ಲ ದೋಷಗಳು ಕೂಡ ನಿವಾರಣೆಯಾಗಿ ಅವ್ರಿಗೆ ಭಗವಂತನ ಒಂದು ಕೃಪಾ ಕಟಾಕ್ಷ ಆಗುತ್ತೆ ಅನ್ನುವಂಥದ್ದು ಈ ಒಂದು ಕಾಗೆ ಮುಟ್ಟಿದಂತಹ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಪರಿಹಾರ ಆಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.